ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಗಿರಿಜಾ ಟೆಂಪಲ್ ಅಂತೆ. ಅಲ್ಲಿ ಗಂಗಾ ನದಿ ಹರಿತಿದೆ. ಸೊ ನಾವಿಲ್ಲಿ ಮೆಟ್ಲು ಹತ್ಕೊಂಡು, ಈ ಸ್ಟೆಪ್ಸ್ ಹತ್ಕೊಂಡು ಆ ಬ್ರಿಡ್ಜ್ ದಾಟಿ ಅಲ್ಲಿದೆ ನೋಡಿ ದೇವಸ್ಥಾನ, ಅದೇ ದೇವಸ್ಥಾನ. ಸೊ ಅಲ್ಲಿಗೆ ಹೋಗಬೇಕು. ಮಧ್ಯ ಇಲ್ಲಿ ನೀರು ಹರಿತಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್. ನನಗಂತೂ ಹೊಸ ಹೊಸ ಜಾಗ ನೋಡೋದಂದರೆ ತುಂಬಾ ಇಷ್ಟ. ಸೊ ಇವಾಗ ಇಲ್ಲಿ ಕರ್ಕೊಂಡು ಬಂದರು, ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. తీసాను ఆల్రెడీ. ಗೈಸ್ ನೋಡಿ ಇಲ್ಲಿ ಹೆಂಗಿದೆ. ಮಳೆ ಬಂದಾಗ ಇಲ್ಲೆಲ್ಲ ತುಂಬ ನೀರು ಸೇರುತ್ತಂತೆ. ಸೊ ನಾವೀಗ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ತುಂಬ ಚೆನ್ನಾಗಿದೆ. ಈಗಷ್ಟೇ ಆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನೋಡಿ ಅಲ್ಲಿ ಮೇಲಿದೆಯಲ್ಲ ಗಿರಿಜಾ ಮಾತಾ ಟೆಂಪಲ್ ಅಂತ, ಅಲ್ಲಿ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿದೆ ಗೈಸ್ ಜಾಗ, ವೆದರು. ಅಬ್ಬಬ್ಬಾ, ಇಲ್ಲಿ ದೇವಸ್ಥಾನಗಳೇ ಒಂಥರ. ನಮ್ಮ ಕರ್ನಾಟಕ ಸೌತ್ ಇಂಡಿಯನ್ ಟೆಂಪಲ್ಸೇ ಒಂಥರ. ಆ್ಯಂಡ್ ಇಲ್ಲೇ ಬೇರೆ ಥರ ಜನ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ. ಇಲ್ಲಿ ಜನ, ಇಲ್ಲಿದ್ದ ಜಾಗ ಆ್ಯಂಡ್ ಅವ್ರ ಕಲ್ಚರು, ಅವರ ನಂಬಿಕೆ ತುಂಬಾ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇಲ್ಲಿ 4 ನದಿ ಸೇರುತ್ತಂತೆ. ಗಂಗಾ, ಆಮೇಲೆ ಕೃಷ್ಣ, ಯಾವುದೋ ಹೇಳಿದ್ರಪ್ಪ, ಅಲ್ಲ ಕಸೋಲ, ಅದೇನೋ ಹೇಳಿದ್ರು. ತುಂಬ ಚೆನ್ನಾಗಿದೆ. ಗಿರಿಜಾ ಮಾತಾ ಅಂದರೆ ನಮ್ಮ ಕಡೆ ಏನಂತೀವಿ, ಪಾರ್ವತಿ ಅಂದ್ಕೊಳ್ತೀವಲ್ವ. ಬಟ್ ಇಲ್ಲಿ ಅಲ್ಲಿ ಮೇಲಿದ್ದಿದ್ದು ದೇವಿ, ನಾನು ಫೋಟೋ ಹಾಕ್ತೀನಿ ನೋಡಿ. ಫುಲ್ಲು ಒಂಥರ ನಮ್ಮ ಪಾರ್ವತಿ ಥರ ಅನಿಸಲ್ಲ. ಇಲ್ಲಿ ದೇವಿನೇ ಒಂಥರ, ಇಲ್ಲಿ ದೇವ್ರುಗಳೇ ಒಂಥರ. ಈ ಇಸ್ಕೋನಲ್ಲಿರಲ್ವ ನಮ್ಮ ಬೆಂಗಳೂರಲ್ಲಿ, ಆ ಥರ. ಬಟ್ ಇಲ್ಲಿ ನಡೆಯೋದೇ ಕಷ್ಟ, ತುಂಬ ಹೆಜ್ಜೆ ಇದಾಗತ್ತೆ ನೋಡಿ. ಕಾಲು, ನಾನು ಹಾಗೂ ಸಾಕ್ಸ್ ಹಾಕ್ಕೊಂಡಿದ್ದೀನಿ, ಬಟ್ ಆದರೂ ನಡೆಯೋದು ತುಂಬ ಕಷ್ಟ. ನಂಗೆ ಮೊದಲೇ ಸ್ವಲ್ಪ ಕಾಲು ನೋವಿದೆ, ಹಾಗಾಗಿ. ಬಟ್ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಗೈಸ್. ನಿಜವಾಗ್ಲೂ ಮನೇಲೇ ಇದ್ದರೆ ನಾವು ಏನೂ ನೋಡಲ್ಲ, ಏನೂ ತಿಳ್ಕೊಳ್ಳಲ್ಲ, ಅಪ್ಡೇಟೇ ಆಗಲ್ಲ. ನನ್ನ ಕೇಳಿದ್ರೆ ಹೊರಗಡೆ ಬಂದು ಹೊರಗಿನ ಪ್ರಪಂಚ ನೋಡಿದ್ರೇ ನಾವೇನು ಅಂತ ತಿಳ್ಕೊಳ್ಳೋದು. ಆ್ಯಂಡ್ ಬೇರೆಯವ್ರ ಬಗ್ಗೆನೂ ನಾವು ಅರ್ಥಕೊಳ್ಳೋದು. ಆ್ಯಂಡ್ ಕಷ್ಟ ಬಂದಾಗ ಏನು ಮಾಡಬೇಕು ಅಂತ ಮ್ಯಾಕ್ಸಿಮಮ್ ನಾನು ಕಲ್ತಿರೋದೆ ನಾನು ಹೊರಗಡೆ ಟ್ರಾವೆಲ್ ಮಾಡಿದಾಗ. ನಿಜವಾಗ್ಲೂ ಟ್ರಾವೆಲ್ ವಿಲ್ ಟೀಚ್ ಯು ಅ ಲಾಟ್. ತುಂಬ ಅಂದರೆ ತುಂಬ ಪಾಠ ಕಲಿಸುತ್ತೆ, ಪೇಷನ್ಸ್ ಕಲಿಸುತ್ತೆ, ಹೊಸ ಹೊಸ ವಿಷಯಗಳು ತಿಳ್ಕೊಳ್ತೀವಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಯು ವಿಲ್ ಗೆಟ್ ಆನ್ಸರ್ಸ್ ಟು ಲಾಟ್ ಆಫ್ ಯುವರ್ ಕ್ವೆಶ್ಚನ್ಸ್ ಅಲ್ಲ. ನೋಡಿ ಇಲ್ಲಿ ಹಿಂಗೆ ಹತ್ತಲಿಕ್ಕಿದೆ, ಅಲ್ಲೂ ಹತ್ಬಿಟ್ಟು ಬಂದ್ವಿ. ಬಟ್ ಅವಾಗ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಯು ಹ್ಯಾವ್ ಟು ಎಕ್ಸ್ಪ್ಲೋರ್ ದ ವರ್ಲ್ಡ್ ಅಂದ್ರೇ ಎಲ್ಲ ಗೊತ್ತಾಗೋದು. ಬಟ್ ಏನಾಗುತ್ತೆ ಅಂದರೆ ಒಂದೊಂದ್ಸಲಿ ಏಜ್ ಆಗ್ತಾ ತೊಂದರೆಗಳು ಜಾಸ್ತಿ ಆಗುತ್ತಾ ಅನಿಸುತ್ತೆ. ನನಗೇನೆ ಅನಿಸುತ್ತೆ. ಈಗ ಎಷ್ಟು ಕಡೆ ಟ್ರೆಕ್ಕಿಂಗ್ ಎಲ್ಲ ಮಾಡಿದ್ದೀನಿ, ಬಟ್ ಈಗ ಒಂದು 4 ಮೆಟ್ಲು ಹತ್ತೋ ಹೊತ್ತಿಗೆ ಫಿಟ್ನೆಸ್ಸೇ ಕಮ್ಮಿ ಆಗೋಗಿದೆಯಾ ಅಂತ. ಸೊ ದೇವರು ಆರೋಗ್ಯ ಆಯುಷು ಕೊಟ್ಟಾಗ ಓಡಾಡ್ಬಿಡ್ಬೇಕು ಚೆನ್ನಾಗಿ. ಆಮೇಲೆ ಅಯ್ಯೋ ಅಮ್ಮ ಅಪ್ಪ ಅಂದ್ಕೊಂಡಿರ್ತೀವಿ. ಯಾಕೋ ಇಲ್ಲಿ ಒಂದು ಲೈವ್ ವಿಡಿಯೋ ಮಾಡೋಣ ಅನಿಸ್ತು, ಹಾಗಾಗಿ ಮಾಡಿದೆ. ನಿಮಗೂ ಎಲ್ಲ ಜಾಗ ತೋರಿಸೋಣ ಅಂತ. ಮಂಗಳಾರತಿ ಮಾಡ್ತಾಯಿದ್ದಾರೆ ಇಲ್ಲಿ. ಓ ಇಲ್ಲಿ ಶಿವ ಇದೆ, ನಮ್ಮ ದೇವರು.
ಸರಿ ಗೈಸ್, ನನಗೆ ಫೋನ್ ಹಿಡ್ಕೊಂಡು ಮೆಟ್ಲು ಹತ್ಕೊಂಡು ಮಾತಾಡೋಕ್ಕಾಗ್ತಿಲ್ಲ. I'll catch you in my next story. Bye. Phone to her husband to explain. I did not enjoy my climbing.